ಏನು ಧರ್ಮಸ್ಥಳಕ್ಕೆ ಅಲ್ಲಿ ನಡೆಯದಿರುವಂತಹ ಕೊಲೆಗಳ ಬಗ್ಗೆ ಸಂಬಂಧಿಸಿದಂತೆ ಮಹಿಳೆಯರ ಅಪಹರಣ ಮಾಡೋದು, ಕೊಲೆ ಮಾಡೋದು, ಅತ್ಯಾಚಾರ ಮಾಡೋದು ಇಂತ್ತೀಚೆಗೆ ನಡೆದಿರುವಂಥ ನಾವು ಬೆಳವಣಿಗೆಗಳು. ಸೊ ಏನು 2012ರಿಂದ ಹಿಡಿದು ಇವತ್ತಿನವರೆಗೆ ಅಲ್ಲಿ ನಡೆದಿರುವಂಥ ಒಂದು ಮಹಿಳೆಯರ ಮೇಲೆ ಆಗಿರುವಂತಹ ಅತ್ಯಾಚಾರಗಳು, ಕೊಲೆ ಪ್ರಕರಣಗಳ ಬಗ್ಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯೂ ಒಂದು ಚೂರು ಕೂಡ ಸಾಕ್ಷಿಗಳಿಲ್ಲ. ಅಲ್ಲಿ ಪ್ರತಿಯೊಂದನ್ನು ನಾಶ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವತ್ತೇನು 2012ರಲ್ಲಿ ಅಕ್ಟೋಬರ್ 8ರಂದು ಏನು ಸೌಜನ್ಯ ಒಬ್ಬ ಹುಡುಗಿಯನ್ನು ಅಪಹರಣ ಮಾಡಿ, ಕೊಲೆ ಮಾಡಿ, ರೇಪ್ ಮಾಡಿದ್ದಾರೆ, ಅದರಲ್ಲಿ ಏನಾದರೂ ಸ್ವಲ್ಪ ಆದರೂ ಸಾಕ್ಷಿ ಸಿಕ್ಕಿದ್ರೆ ಇವತ್ತು ಈ ಧರ್ಮಸ್ಥಳದಲ್ಲಿ ಅಷ್ಟು ಪ್ರಚಾರ ಆಗ್ತಾ ಇರಲಿಲ್ಲ. ಸೊ ಏನು ಸೌಜನ್ಯ ಮಹಾಶಕ್ತಿ ಆ ಹುಡುಗಿ ಏನು ಅಲ್ಲಿ ಆ ಹುಡುಗಿಗೆ ಕೊಲೆಯಾದಾಗ ಹಿಂದೆ ನಡೆದಿರುವಂಥ ಎಲ್ಲ ಕೊಲೆಗಳು ಬೆಳಕಿಗೆ ಬರ್ತದೆ, ಒಂದೊಂದೇ ಬೆಳಕಿಗೆ ಬರೋದಕ್ಕೆ ಶುರುವಾಗುತ್ತೆ. ಸೊ ಏನು ಈ ಏನು ಸುಳ್ಳು ಅಜ್ಜಿ ಅಂತ ಏನು ಕರೀತಾ ಇದ್ರು ಈ ಟಿ ವಿ ಮಾಧ್ಯಮಗಳು. ಸೊ ಏನಾಗಿದೆ ಅಂದರೆ ಅಲ್ಲಿ ಈ ಸೌಜನ್ಯ ಕೇಸಿಗೆ ಸಂಬಂಧಿಸಿದಂತೆ ಮತ್ತು ಹಲವಾರು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಭೀಮಾ ಅಲಿಯ ಚಿನ್ನಯ್ಯ ಏನು 100ಕ್ಕೂ ಹೆಚ್ಚು ನಾನು ಅಲ್ಲಿ ಶವಗಳನ್ನು ಹೂತು ಹಾಕಿದ್ದೇನೆ. ಸೊ ನಾನು ನಿಮಗೆ ಹುಡ್ಕೊಡ್ತೀನಿ ಅಂತ ಏನು ಸಾಕ್ಷಿದಾರ ಬಂದ ಮೇಲೆ ಏನು ಗೌರ್ಮೆಂಟು SIT ರಚನೆ ಮಾಡಿ ಫಾರ್ಮ್ ಮಾಡ್ತು. ಸೊ ಅವರು ಒಂದು ಏನು ಅವನು ಗುರ್ತು ಮಾಡಿದಂಥ 15 ಗುಣಿಗಳನ್ನು ಎಲ್ಲ ಫುಲ್ಲು ತೆಗೆದಾಗ ಒಂದು 2 ಕಡೆ ಸಿಕ್ಕಿದೆ ಅಂತ ಒಂದು ಮಾಹಿತಿ ಗೊತ್ತಿದೆ. ಬಟ್ ಅಫಿಷಿಯಲ್ ಆಗಿ SIT ಎಲ್ಲಿ ಆಗಲಿ ಪ್ರಚಾರ ಮಾಡಿಲ್ಲ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಆದ್ರೂ ಸಹ ಸ್ವಲ್ಪ TV ಚಾನಲ್ಗಳಿರ್ಬೋದು, ಮಾಧ್ಯಮಗಳಾಗಿರ್ಬೋದು ದುಷ್ಪ್ರಚಾರ ಮಾಡ್ತಾ ಇದೆ. ಮೀನ್ಸು ಆ ಒಂದು ಕೇಸುಗಳನ್ನು ಮುಚ್ಚಾಕಿಸಬೇಕು ಅಂತ ಕೆಲಸ ಮಾಡ್ತಾ ಇದೆಯಾ ಅಂತ ಎಂಬುದು ಜನರಲ್ಲಿ ಒಂದು ಮೂಡ್ ಬರ್ತಾ ಇದೆ. ಓಕೆ, ಅಲ್ಲಿ SITಯನ್ನು ರಚನೆ ಮಾಡಿದ್ದಾರೆ, ಅವರು ಎಲ್ಲ ಆ್ಯಂಗಲ್ಸ್ ಎಲ್ಲ ಕಡೆಯಿಂದನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಯಾವ ರೀತಿ ಮಾಡಬೇಕು ಎಲ್ಲ ಕಡೆಯಿಂದ ಮಾಡ್ತಾ ಇದ್ದಾರೆ. ಯಾಕಂದರೆ ಇದಕ್ಕೆ ಒಂದು ಕನ್ಕ್ಲೂಷನ್ ಬರಬೇಕು ಅಂತ ಎಲ್ಲ ಕಡೆಯಿಂದನೂ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಸಪೋರ್ಟ್ ಮಾಡ್ತಾ ಇಲ್ಲ. ಕೆಲವೊಂದು ಮಾಧ್ಯಮಗಳು ಈ ಒಂದು ಕೇಸನ್ನು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದೆ. ಮೀನ್ಸ್ ಆವಾಗ ಏನಾಗುತ್ತೆ ಅಂದರೆ ಜನರಲ್ಲಿ ಸ್ವಲ್ಪ ಪ್ರಶ್ನೆಗಳು ಮೂಡಿ ಬರೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಮೇ ಬಿ ಆಗಿರ್ಬೋದಾ ಇಲ್ಲಿ ಊಹಾಪೋಹಗಳಿಗೆ ದಾರಿ ಕೊಡೋದು ಬೇಡ, ಆಗಿರೋರಿಗೆ ಶಿಕ್ಷೆ ಆಗಲಿ. ಅದು ಅದಕ್ಕಂತಾನೆ SIT ರಚನೆ ಮಾಡಿದ್ದು, ಫಾರ್ಮ್ ಮಾಡಿರೋದಲ್ಲಿ ಅವ್ರು ಯಾವುದೇ ರೀತಿ ಹೇಳಿಕೆ ಕೊಡ್ತಾ ಇಲ್ಲ, ಗುಪ್ತವಾಗಿ ಮಾಡ್ತಾ ಇದ್ದಾರೆ. ಸೊ ಏನಾಗುತ್ತಂದರೆ ಈ ಮಾಧ್ಯಮಗಳು ದಾರಿ ತಪ್ಪುವ ಕೆಲಸವನ್ನು ಮಾಡ್ತಾ ಇದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಏನು ಮತ್ತೆ ಒಂದು ಸೌಜನ್ಯ ಅನನ್ಯ ಭಟ್ ಒಂದು ಕೇಸೊಂದು ಆ ಕಡೆ ಬಿಟ್ಬಿಡಿ, ಮತ್ತು ಈ ಒಂದು ಬುರುಡ ವ್ಯಕ್ತಿ ಅಂತ ಕತೆ ಏನು ಹೇಳ್ತಾ ಇದ್ರು ಸುಳ್ಳು ಮಾಧ್ಯಮಗಳು, TV ಮಾಧ್ಯಮಗಳು, ಬುರುಡೆ ವ್ಯಕ್ತಿ ಕತೆ ಹೇಳ್ತಾ ಇದ್ದಾರೆ ಅಂತ ಏನು ಹೇಳ್ತಾ ಇತ್ತು. ಇವರಿಗೆಲ್ಲ ದಿಟ್ಟವಾಗಿ ಇನ್ನೊಂದು ಸಾಕ್ಷಿದಾರರು ಬೆಳಕಿಗೆ ಬಂದಿದ್ದಾರೆ. ಏಕೆಂದರೆ ಆ ಸೌಜನ್ಯ ಶಕ್ತಿ ಅಷ್ಟಾಗಿದೆ. ಏಕೆಂದರೆ 12 ವರ್ಷಗಳಲ್ಲಿ ಮುಚ್ಚಿ ಆಗಿರುವಂಥ ಕೇಸು ಇವತ್ತು ಒಂದೊಂದೇ ಸಾಕ್ಷಿಗಳು ಬರ್ತಾ ಇದ್ದಾರೆ ಅಂದರೆ ಇದಕ್ಕೆ ಒಂದು ಅಂತ್ಯ ಆಗತ್ತೆ, ಕನ್ಕ್ಲೂಷನ್ ಸಿಗ್ತದೆ. ಇಲ್ಲಿ ಯಾರು ಅಪರಾಧಿಗಳು, ಯಾರು ಕಳ್ಳರ, ನಿರಪರಾಧಿಗಳು ಯಾರು ಅಂತ ಸಿಗೋ ಚಾನ್ಸಸ್ ಇದೆ. ಸೊ ಅವ್ರಿಗೇನೆಂದರೆ ಈ ಒಂದು ಮಹಿಳೆ ಮಂಡ್ಯದ ಮೂಲ ಮಹಿಳೆ ಏನು ಈ SIT ಅವರು ಇದಕ್ಕೆ ಸಂಬಂಧಿಸಿದಂತೆ ಯಾರೇ ಒಂದು ಸಾಕ್ಷಿದಾರರು ಬಂದು ನಮ್ಮ ಹತ್ರ ಹೇಳಿಕೆ ಕೊಡ್ಬೋದು, ದೂರು ಕೊಡ್ಬೋದು ಅಂತ ಹೇಳಿದ್ರಲ್ಲ. ಸೊ ಅದರಿಂದಾಗಿ ಏನಾಯ್ತು ಅಂದರೆ ಏನು ಈ ಸೌಜನ್ಯ ಕೇಸ್ಗೆ ಸಂಬಂಧಿಸಿದಂತೆ ಅಕ್ಟೋಬರ್ 8, 2012ರಲ್ಲಿ ಈ ಮಹಿಳೆ ಧರ್ಮಸ್ಥಳಕ್ಕೆ ಬಂದಿರೋದು ಮತ್ತು ಅದರ ಬಗ್ಗೆ ಏನೇನು ನಡೆಯಿತು ಎಂಬುದರ ಬಗ್ಗೆ ಕೆರೆ ಮಾಡೋದರ ಮೂಲಕ ಈ SITಗೆ ದೂರನ್ನು ಕೊಟ್ಟಿದ್ದಾರೆ. ಕೇಸ್ ಕೂಡ ಆಗಿದೆ. ಸೊ ಅವರು ಆ ಒಂದು
ಪತ್ರದಲ್ಲಿ ತನಿಖೆ ಆ ಒಂದು ಕೇಸ್ಗೆ ಸಂಬಂಧಿಸಿದಂತೆ ಏನೇನು ಪಾಯಿಂಟ್ಸ್ ಬರ್ತಿದ್ದಾರೆ ಎಂಬುದರ ಬಗ್ಗೆ ಇಂಚಿಂಚು ನಿಮ್ಮ ಮುಂದೆ ಇರುವ ಕೆಲಸ ನಾನು ಮಾಡ್ತೀನಿ. ಸೊ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡ್ತೀರಾ ನೋಡಿ. ಈ ಧರ್ಮಸ್ಥಳದ ಸುತ್ತಮುತ್ತ ನಡೆದಿದೆ ಎನ್ನಲಾಗುತ್ತಿರುವಂತಹ ಹಲವಾರು ಅಪಹರಣ, ಅತ್ಯಾಚಾರ ಹಾಗೂ ಕೊಲೆಯ ಪ್ರಕರಣಗಳ ಸಮಗ್ರ ತನಿಖೆಗಾಗಿ ವಿಶೇಷ ತನಿಖೆ ತಂಡವನ್ನು ರಚನೆ ಮಾಡಲಾಗಿದ್ದು, ಇಲ್ಲಿನ ಪ್ರಕರಣಗಳಿಗೆ ಸಂಬಂಧಪಟ್ಟ ಸಾಕ್ಷಿಗಳು ಇದ್ದರೆ ಬಂದು ಹೇಳಬಹುದು ಎಂದು ತಿಳಿಸುತ್ತೇವೆ. ಸ್ವಾಗತ ವಿಚಾರ ಹಾಗೂ ನನಗೆ ಹೆಚ್ಚು ಧೈರ್ಯವನ್ನು ಕೊಟ್ಟಿದೆ. ಹಾಗಾಗಿ ನಾನು ಈ ಒಂದು ಸಾಕ್ಷಿಯಾಗಿ ತಮ್ಮ ಮುಂದೆ ಬರಲು ಇಚ್ಛಿಸುತ್ತೇನೆ. ಸೊ ಆ ಮಹಿಳೆ ಹೇಳೋದು ನೋಡಿ, ಏನೇನು ಆ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿಂದ ನೋಡಿ. ಇಲ್ಲಿ ನಾನು ಚಿಕ್ಕ ಕೆಂಪಮ್ಮ, ನನಗೆ 62 ವರ್ಷ ವಯಸ್ಸಾಗಿದ್ದು, ಮಂಡ್ಯ ಜಿಲ್ಲೆಯವರು. ನಮ್ಮ ತಂದೆಯವರು ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ತೆರಳಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಬರುತ್ತಿದ್ದರು. ನಮ್ಮ ತಂದೆ ಮರಣ ಹೊಂದಿದ ನಂತರ ನಾನು ಅವರ ಪುಣ್ಯಸ್ಮರಣೆ ಕಾರ್ಯವನ್ನು ಪ್ರತಿ ವರ್ಷ ಮಾಡುತ್ತಾ ಬರುತ್ತಿದ್ದೆ. ನಮ್ಮ ತಂದೆ ಹೆಸರಿನಲ್ಲಿ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಹುಂಡಿಗೆ ಕಾಣಿಕೆ ಹಾಕಬೇಕಾಗಿತ್ತು. ಹಾಗೆಯೇ ನನಗೆ ಚರ್ಮ ಸೋಂಕು ಇದ್ದ ಕಾರಣ ನನಗೆ ಪರಿಚಯ ಇರುವವರ ಧರ್ಮಸ್ಥಳದಲ್ಲಿರುವ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿ ಒಮ್ಮೆ ತೋರಿಸಿ ಎಂದು ಸಲಹೆ ನೀಡಿದರು. ಅಂದರೆ ಅವರಿಗೆ ಧರ್ಮಸ್ಥಳದಲ್ಲಿ ಅವರ ಸಂಬಂಧಿಕರು, ಪರಿಚಯ ವ್ಯಕ್ತಿಗಳು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋಗಿ ಒಮ್ಮೆ ತೋರಿಸಿ ಎಂದು ಸಲಹೆ ನೀಡಿದರು. ಸೊ ಆದ ಕಾರಣ ನಾನು ಧರ್ಮಸ್ಥಳಕ್ಕೆ ಹೋದರೆ 2 ಕಾರ್ಯಗಳನ್ನು ಮುಗಿಸಿ ಬರಬಹುದೆಂದು ಅಕ್ಟೋಬರ್ 8, 2012ರಂದು ಧರ್ಮಸ್ಥಳಕ್ಕೆ ತೆರಳಿದ್ದೆ. ಅವರ ಅಪ್ಪನಿಗೆ ಪ್ರತಿ ವರ್ಷ ಧರ್ಮಸ್ಥಳಕ್ಕೆ ಹೋಗುವಂಥ ಒಂದು ಅಭ್ಯಾಸ ಇರುತ್ತೆ. ಸೊ ಅದಕ್ಕಂತಲೇ ಅವರು ತೀರ್ಕೊಂಡಾಗ ಅವರೊಂದು ಏನು ಹೋಗ್ತಾ ಇದ್ರಲ್ಲ ಅದನ್ನು ಮುಂದೆ ತಗೊಂಬರೋದಕ್ಕೆ ಆಯಮ್ಮ ಧರ್ಮಸ್ಥಳಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಹೇಳ್ತೀನಿ ನೋಡಿ ನಿಮಗೆ. ಧರ್ಮಸ್ಥಳಕ್ಕೆ ನಾನು ಹಾಗೂ ನನ್ನ ಜೊತೆ ನಿಂಗಮ್ಮ, ಕೆಂಚಮ್ಮ ಇತ್ತೀಚೆಗೆ ಅವರು ಮರಣ ಹೊಂದಿದರು. ಅಂದರೆ ಅವರು ಒಬ್ಬರೇ ಹೋಗಿಲ್ಲ, ಜೊತೆಗೆ ನಿಂಗಮ್ಮ, ಕೆಂಚಮ್ಮ ಇತ್ತೀಚೆಗೆ ಅವರು ಮರಣ ಹೊಂದಿದರಂತೆ. ಸೊ ಎಂಬುವರು 2012 ಅಕ್ಟೋಬರ್ 8ನೇ ತಾರೀಕಿನಂದು ಮಂಡ್ಯದಿಂದ ರಾತ್ರಿ 12:30 ರೈಲಿನಲ್ಲಿ ಹೊರಟು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅಕ್ಟೋಬರ್ 9ನೇ ತಾರೀಕಿನಂದು ಸರಿಸುಮಾರು ಮುಂಜಾನೆ 6 ಗಂಟೆಗೆ ಬಂದು ತಲುಪಿದೆವು. ನಂತರ ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳಕ್ಕೆ ಬಸ್ನಲ್ಲಿ ಬಂದು ಮೊದಲಿಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಅಲ್ಲಿ ದೇವಸ್ಥಾನದ ಪ್ರಸಾದ ಸೇವಿಸಿ ಸ್ವಲ್ಪ ಕಾಲ ವಿಶ್ರಾಂತಿ ಪಡೆದು ಪ್ರಕೃತಿ ಚಿಕಿತ್ಸಾಲಯಕ್ಕೆ ತೆರಳಬೇಕೆಂದು ಎನ್ನುವಷ್ಟರಲ್ಲಿ ಮಧ್ಯಾಹ್ನವಾಗಿತ್ತು. ನಂತರ ನಾವು ಧರ್ಮಸ್ಥಳದಿಂದ ಶಾಂತಿವನಕ್ಕೆ ಆಟೋದಲ್ಲಿ ಹೊರಟೆವು. ನಾವು ಶಾಂತಿವನವನ್ನು ತಲುಪಿದಾಗ ಮಳೆ ಬರುತ್ತಿದ್ದು, ಅಂದಾಜು ಮಧ್ಯಾಹ್ನ 3ರಿಂದ 3:20 ಸಮಯವಾಗಿತ್ತು. ಆ ಸ್ಥಳದಲ್ಲಿ ಗಿಡಮರಗಳು ಹೆಚ್ಚಾಗಿದ್ದು ಜನಸಂದಣಿ ಕಡಿಮೆ ಇತ್ತು. ಆಸ್ಪತ್ರೆಗೆ ಯಾರಾದರೂ ಹೋಗಿ ಬರ್ತಾರಲ್ಲ ಅವರನ್ನು ವಿಚಾರಿಸೋಣವೆಂದು ಹಾಗೂ ಈ ಮಳೆ ಹೆಚ್ಚಾಗಿ ಬರುವ ಕಾರಣ ನಾವು ಅಲ್ಲೇ ಇದ್ದ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಂಡೆವು. 10ರಿಂದ 15 ನಿಮಿಷಗಳು ಕಳೆಯಿತು. ಯಾರಾದರೂ ಬರ್ತಾರೇನೋ ಎಂದು ನೋಡಿಕೊಳ್ಳುತ್ತಿದ್ದವು. ನಂತರ ನಾವು ಇದ್ದ ಸ್ಥಳಕ್ಕೆ 2 ದ್ವಿಚಕ್ರ ವಾಹನಗಳು ಬಂದವು. ಒಂದು ದ್ವಿಚಕ್ರ ವಾಹನದಲ್ಲಿ 2 ವ್ಯಕ್ತಿಗಳು ಇದ್ದು, ಮತ್ತೊಂದು ದ್ವಿಚಕ್ರ ವಾಹನಗಳಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಈ 3 ವ್ಯಕ್ತಿಗಳನ್ನು ಮಾತನಾಡಿಸಲು ಬೇರೊಂದು ದ್ವಿಚಕ್ರ ವಾಹನಗಳಲ್ಲಿ ಇನ್ನೊಬ್ಬ 3 ವ್ಯಕ್ತಿಗಳು ಬಂದು ಮಾತನಾಡಿಸಿ ಹೊರಟು ಹೋದರು. ನಂತರ ಒಂದು ಆಟೋ ರಿಕ್ಷಾ ಬಂದಿತ್ತು.
ನಾವು ಕುಳಿತಿದ್ದ ಉದ್ದವಾದ ಜಾಗದಿಂದ 200 ಮೀಟರ್ನಷ್ಟು ದೂರವಿದ್ದು ಒಂದು ಕಾಲು ದಾರಿ ಇತ್ತು. ಆ ಕಾಲು ದಾರಿಯಲ್ಲಿ ಅವರೆಲ್ಲ ಹೋಗಿ ಬರುವುದು ಮಾಡುತ್ತಿದ್ದರು. ಇವರು ನಮ್ಮ ಕಡೆ ಬಂದರೆ ವಿಚಾರಿಸೋಣವೆಂದು ನಾವು ಅವರನ್ನೇ ನೋಡುತ್ತಾ ನಿಂತಿದ್ದೆವು. ಅಷ್ಟರಲ್ಲಿ ಅವರೇ ನಮ್ಮ ಬಳಿ ಬಂದು ಅದರಲ್ಲಿ ಇದ್ದ ಒಬ್ಬ ಅಪರಿಚಿತ ವ್ಯಕ್ತಿ ಬಿಕ್ಲು ತೊದಲು ಪ್ರತಿ ಬಾರಿ ಮಾತನಾಡುವಾಗ ಮೊದಲು ಅಕ್ಷರವನ್ನು ತೊದಲಿಸುತ್ತಿದ್ದ. ಇವಾಗ ನಮ್ಗೆ ಗೊತ್ತಾಗತ್ತೆ ಆ ವ್ಯಕ್ತಿ ಯಾರು ಅಂತ. ಮನುಷ್ಯರಿಗೆ ಒಂಥರ ಥಿಂಕ್ ಮಾಡಿ ಯಾರು ತೊದಲ್ತಾ ಇದ್ರು ಅಂತ ಅಲ್ಲಿ. ಆತ ನಮ್ಮನ್ನು ಆಂಟಿ ನೀವು ಎಲ್ಲಿಂದ ಬಂದಿದ್ದೀರಾ, ಏಕೆ ಬಂದಿದ್ದೀರಾ ಎಂದು ಕೇಳಿದ. ಅದಕ್ಕೆ ನಾನು ಆಟೋ ಇರುವುದರಿಂದ ನಮ್ಮನ್ನು ಕರೆಯುತ್ತಿದ್ದಾರೆ ಎಂದು ಭಾವಿಸಿ, ಯಾಕಪ್ಪ ನಾವು ಇಲ್ಲಿ ಪ್ರಕೃತಿ ಚಿಕಿತ್ಸಾಲಯಕ್ಕೆ ಡಾಕ್ಟರನ್ನು ನೋಡಲು ಬಂದಿದ್ದೇವೆ ಎಂದು ಹೇಳಿದೆ. ಅದಕ್ಕೆ ಆತ ಇಲ್ಲಿ ಡಾಕ್ಟರ್ ಇಲ್ವಲ್ಲ, ನೀವು ಯಾಕೆ ಇಲ್ಲಿ ಕಾಯುತ್ತಾ ಕೂತಿದ್ರಿ ಅಂತ ಹೇಳ್ದ.